ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೇತ್ರ ಆನಂದ್ ಚಾನಲ್. ಬೆಳಿಗ್ಗೆನೆ 5 ಗಂಟೆಗೆ ಎದ್ದು ನಾನು ಹೋಗ್ತಾ ಇರೋದು ನಮ್ಮ ಅಕ್ಕರೆ ಕೊಟ್ಟಿಯೂರಿಗೆ. ಹೌದು, ಇದು ಬರೋಬ್ಬರಿ 5 ಗಂಟೆಗಳ ಒಂದು ಲಾಂಗ್ ಜರ್ನಿ ಆಗಿತ್ತು. ನಾವು ಬೆಳಗಿನ ಬ್ರೇಕ್ಫಾಸ್ಟ್ನ ಬೆಳಿಗ್ಗೆ ಮಂಗಳೂರಲ್ಲಿ ತಿಂದೆ. ಕಾಸರಗೋಡು ಬಂದ ಮೇಲೆ ಫ್ಲೈಓವರ್ನ ಹತ್ತಿರ ನ್ಯೂ ಬಸ್ ಸ್ಟ್ಯಾಂಡ್ ಇದೆ, ಮುನ್ಸಿಪಾಲಿಟಿ, ಅಲ್ಲಿ ಎದುರುಗಡೆನೆ ಕಾಣುವಂಥ ಒಂದು ಹೋಟೆಲ್ಗೆ ಹೋಗಿ ಚಹಾ ಕುಡಿದು ತಿಂಡಿ ತಿಂದು ನಾವು ಟೋಟಲ್ 8 ಜನ ಇದ್ವಿ. ಸೊ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಬರಬೇಕಾದ್ರೆ ಹೊರಗಡೆ ಯಾರೆಲ್ಲ ಹೋಟೆಲ್ಗೆ ಬಂದಿದ್ದರು, ಕೆಲವು ಆ್ಯಕ್ಟರ್ಸ್ ಎಲ್ಲ ಒಂದು ಫೋಟೋ ಹಾಕಿದರು. ಹಾಗೆ ಅದನ್ನು ಒಂದು ಸ್ನ್ಯಾಪ್ ತಗೊಳ್ತಾ ಮತ್ತೆ ನಾವು ಜರ್ನಿನ ಪ್ರಾರಂಭಿಸಿದ್ವಿ. ಹಾಗೆ ಹೇಳಿದಾಗೇ ಟೋಟಲ್ 8 ಜನ ಇದ್ವಿ. ಆಮೇಲೆ 5 ಗಂಟೆಗಳ ಜರ್ನಿ ಆಗಿರೋದ್ರಿಂದ ಕಂಟಿನ್ಯೂ ಮಳೆ. ಆ ಮಳೆಯಲ್ಲಿ ನಮ್ಮ ಟಯರ್ ಅಂದರೆ ಕಾರ್ನ ಟಯರ್ ಪಂಚರ್ ಆಗೋಯಿತು. ಪಾಪ ಎಷ್ಟು ಕಷ್ಟಪಟ್ಟು ಆಲ್ಮೋಸ್ಟ್ ನಮ್ಮದು 1 ಅವರ್ ಅಲ್ಲೇ ವೇಸ್ಟ್ ಆಗೋಯಿತು. ಬೆಳಿಗ್ಗೆ 5 ಗಂಟೆಗೆ ಹೊರಡಿದವರು ನಾವು ದೇವಸ್ಥಾನಕ್ಕೆ ರೀಚ್ ಆಗುವಾಗ ಎಷ್ಟು ಗಂಟೆ ಆಗಿತ್ತು ಅಂತ ಹೇಳ್ತೇನೆ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಜೊತೆ ಇದ್ದಂತಹ ಹುಡುಗರೇನಿದ್ರೆ ಅವರು ಪ್ಯೂರ್ ವೆಜಿಟೇರಿಯನ್, ಅವರು ಭಟ್ರಾಗಿರ್ತಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿರೋದು. ಹಾಗಾಗಿ ನಮಗೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಸಿಗದೇ ಇರೋದ್ರಿಂದ ನಾವು ತರಕಾರಿ, ಫ್ರೂಟ್ಸ್ ಇದನ್ನೇ ತಿಂದು ನಾವು ಜರ್ನಿನ ಮುಂದುವರಿಸ್ತಾ ಇದ್ವಿ. ಏನು ದಾರಿಯಲ್ಲಿ ಸಿಗ್ತಾಯಿತ್ತು ನಿಯರ್ ಹೋಟೆಲ್, ಅದನ್ನೇ ನಾವು ಸಿಕ್ಕಿದಲ್ಲೇ ಫುಡ್ನ ತಿಂದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಅವರಿಗೆ ಪರ್ಟಿಕ್ಯುಲರ್ ಜಸ್ಟ್ ವೆಜ್ ಹೋಟೆಲ್ ಮಾತ್ರ ಬೇಕಿತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ ಮಿಕ್ಸ್ ಇರುವಂಥ ಹೋಟೆಲ್ ಬೇಡ ಆಗಿತ್ತು. ಸೊ ಆಫ್ಟರ್ 5 ಗಂಟೆಗೆ ಹೊರಡಾದಮೇಲೆ ನಾವು ಕೊಟ್ಟಿಯೂರಿಗೆ ಮುಟ್ಟಿದ್ದು 3 ಗಂಟೆ ಸುಮಾರಿಗೆ. ಸೊ ತುಂಬ ಹೊಟ್ಟೆ ಹಸಿತಿತ್ತು. ಏನು ಹೇಳ್ತಾರೆ, ಪಾಲಿಗೆ ಬರೋದು ಪಂಚಾಮೃತ ಅನ್ನೋದವರು. ಆ ಗಂಜಿ ಊಟ ನಾನು ಫಸ್ಟ್ ಟೈಮ್ ತಿಂದು, ನನಗೆಲ್ಲ ಒಟ್ಟಿಗೆ ಸಾಂಬಾರು ಏನೂ ಇಲ್ಲದಿದ್ರೆ ಊಟನೇ ಹೋಗಲ್ಲ. ಬಟ್ ಅದು ತಿಂದಾದಮೇಲೆ ಅಂತೂ ಸಖತ್ತಾಗಿ ಇಷ್ಟ ಆಗಿತ್ತು. ಫೈನಲಿ ಇವತ್ತು ನಾವು ಕೊಟ್ಟಿಯೂರು ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರ ತುಂಬಾ ದಿನಗಳಿಂದ ತುಂಬಾ ಫೇಮಸ್ ಆಗಿದೆ. ಯಾಕಪ್ಪ ಅಂದ್ರೆ, ಈ ಕ್ಷೇತ್ರ ಏನಿದೆ, ಮಹಾಶಿವನು ತನ್ನ ಪ್ರೀತಿಯನ್ನು ಕಳೆದುಕೊಂಡಂತ ಸ್ಥಳ. ಅಂದ್ರೆ ತನ್ನ ಮಡದಿಯಾದ ಸತಿಯನ್ನು ಶಿವ ಕಳೆದುಕೊಳ್ತಾನೆ. ಯಾಕೆ ಏನು ಅಂತ ಕಥೆನ ಹೇಳ್ತೇನೆ, ಕೇಳ್ತಾ ಹೋಗಿ. ಏನ್ ಹೇಳ್ತಾರಂದ್ರೆ, ಪುರಾಣಗಳ ಪ್ರಕಾರ ನಮ್ಮ ಸತಿದೇವಿ ತಂದೆಯವರು ದಕ್ಷ ಮಹಾರಾಜರು ಒಂದು ದೊಡ್ಡದಾದಂತ ಒಂದು ಯಾಗವನ್ನ ಏರ್ಪಡಿಸ್ತಾರಂತೆ. ಆದ್ರೆ ಈ ಯಾಗಕ್ಕೆ ಎಲ್ಲರನ್ನೂ ಅವರು ಆಹ್ವಾನಿಸ್ತಾರೆ, ಆದ್ರೆ ಸತಿದೇವಿಯನ್ನು ಅವರು ಆಹ್ವಾನಿಸುದಿಲ್ಲ. ಯಾಕಪ್ಪ ಅಂದ್ರೆ, ನಮ್ಮ ಸತಿದೇವಿದು ಪ್ರೇಮ ವಿವಾಹ ಆಗಿರ್ತದೆ ಯಾರೊಟ್ಟಿಗೆ, ನಮ್ಮ ಶಿವನ ಜೊತೆ. ಸೊ ಹಾಗಾಗಿ ಅವರವರನ್ನ ಕರೆಯದೇ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಸತಿಗೆ ತುಂಬಾ ಆಸೆ ಆಗುತ್ತೆ, ನಾನು ಈ ಮಹಾಯಾಗಕ್ಕೆ ಹೋಗ್ಬೇಕು ಅಂತ. ಹಾಗಾಗಿ ಅವರು ನಮ್ಮ ಶಿವನ ಹತ್ರ ಬಂದು ಹೇಳ್ತಾರೆ, ನನಗೆ ಈ ಯಾಗಕ್ಕೆ ಹೋಗ್ಬೇಕು ಅಂತ. ಹಾಗಾಗಿ ಶಿವ ಏನ್ ಹೇಳ್ತಾರೆ ಅಂದ್ರೆ, ನಾನು ಇರೋದ್ರಿಂದ ನಿಮ್ಮನ್ನ ಆಹ್ವಾನಿಸ್ತಾ ಇಲ್ಲ, ಹಾಗಾಗಿ ನೀವು ಹೋಗ್ಬಿಟ್ಟು ಬನ್ನಿ, ಅವರು ನಿಮ್ಮನ್ನ ಸಂತೋಷದಿಂದ ಆಹ್ವಾನಿಸಿದ್ರೆ ಮಾತ್ರ ನೀನು ಮರಳಿ ಬರಬೇಕು ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ನಮ್ಮ ಸತಿ ಅಲ್ಲಿಂದ ಶಿವನನ್ನ ಬಿಟ್ಟು ಒಬ್ಬರೇ ಮಹಾಯಾಗಕ್ಕೆ ಹೋಗ್ತಾರಂತೆ. ಆದ್ರೆ ತಂದೆ ದಕ್ಷ ಮಹಾರಾಜ ಏನ್ ಮಾಡ್ತಾನಂದ್ರೆ, ಈ ಮಹಾಯಾಗಕ್ಕೆ ಸತಿಯನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳೋದೇ ಇಲ್ಲ. ಅಷ್ಟೇ ಅಲ್ಲದೆ ಶಿವನನ್ನ ತುಂಬಾ ಹೀಯಾಳಿಸ್ತಾನೆ. ಯಾಕಂದ್ರೆ ಇವನು ಸ್ಮಶಾನದಲ್ಲಿ ಓಡಾಡುವವನು, ನೀವು ಅವನನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ಯಾ, ಹಾಗೆಲ್ಲ ಹೇಳೋದ್ರಿಂದ ಸತಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಏನ್ ಮಾಡ್ತಾರಂದ್ರೆ, ಯಾಗ ನಡೀತಾ ಇದ್ದಂತ ಯಜ್ಞಕುಂಡಕ್ಕೆ ಸತಿದೇವಿಯು ಹಾರಿ ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ. ತನ್ನ ಪತ್ನಿಯ ಸಾವಿನ ಸುದ್ದಿ ಕೇಳಿ ಮಹಾಶಿವ ಎಷ್ಟು ಉದ್ವಿಗ್ನಗೊಳ್ತಾನೆ ಅಂದ್ರೆ, ತನ್ನ ಜಟೆಯ ಅರ್ಧ ಭಾಗವನ್ನ ಕಿತ್ತು ನೆಲಕ್ಕೆ ಬಿಸಾಕ್ತಾನೆ. ಆ ಜಟೆಯಿಂದ ಹುಟ್ಟಿಕೊಂಡವನೇ ವೀರಭದ್ರ. ಈ ವೀರಭದ್ರ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಖಡ್ಗದ ಸಹಾಯದಿಂದ ದಕ್ಷ ಮಹಾರಾಜನ ತಲೆಯನ್ನ ಕತ್ತರಿಸಿ ಮಹಾಯಾಗವನ್ನು ಅರ್ಧಕ್ಕೆ ನಿಲ್ಲಿಸಿಬಿಡ್ತಾನೆ. ಇಂದಿಗೂ ಆ ವೀರಭದ್ರ ಬಳಸಿದಂತಹ ಖಡ್ಗ ಕೊಟ್ಟಿಯೂರಲ್ಲಿ ಈಗಲೂ ಪೂಜೆ ಮಾಡ್ತಾ ಇದ್ದಾರೆ. ನೀವು ಹೋದಾಗ ಖಂಡಿತ ನೋಡ್ಬೋದು. ನಾನು ನೋಡಿದ್ದೇನೆ, ಆದ್ರೆ ವಿಡಿಯೋ ಮಾಡಲು ಅನುಮತಿ ಇಲ್ಲದೆ ಇರೋದ್ರಿಂದ ನಾನು ಮಾಡಲಿಲ್ಲ. ಇದನ್ನು ತಿಳಿದಂತಹ ಎಲ್ಲಾ ದೇವಾನುದೇವತೆಗಳು ಶಿವನ ಬಳಿ ಬಂದು, ಮಹಾಯಾಗ ಅರ್ಧಕ್ಕೆ ನಿಂತುಕೊಂಡರೆ ಮಹಾ ಕೆಡುಕು ಉಂಟಾಗುತ್ತದೆ ಅಂತ ಶಿವನ ಹತ್ರ ಬಂದು ಹೇಳ್ತಾರೆ. ಇದನ್ನು ಹೇಗಾದ್ರೂ ಸರಿ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ, ಮಹಾಯಾಗಕ್ಕೆ ಏನ್ ಕೊನೆಯದಾಗಿ ಒಂದು ಬಲಿನ ಕೊಟ್ಟಿರ್ತಾರೆ, ಮೇಕೆಯನ್ನ, ಆ ತಲೆನ ದಕ್ಷ ಮಹಾರಾಜನಿಗೆ ಶಿವನು ಜೋಡಿಸಿ ಜೀವ ತುಂಬ್ತಾರಂತೆ. ನಂತರ ಯಜ್ಞಯಾಗ ಪೂರ್ಣಗೊಳ್ಳುತ್ತೆ. ಇದರಿಂದ ಯಾವುದೇ ತರಹದ ಸಮಸ್ಯೆ ಉಂಟಾಗುವುದಿಲ್ಲ. ಕೊನೆಗೆ ನಮ್ಮ ಮಹಾಶಿವನು ಇಲ್ಲೇ ಲಿಂಗ ರೂಪದಲ್ಲಿ ಉದ್ಭವಗೊಳ್ತಾನೆ. ಇಂದಿಗೂ ಪೂಜೆ ಮಾಡಲ್ಪಡ್ತದೆ ಆ ಶಿವಲಿಂಗಕ್ಕೆ.
ಹಾಗೆ ಇಲ್ಲಿ ಹೆಚ್ಚಾಗಿ ಯಾರು ಬರ್ತಾರೆ ಅಂದರೆ ಮದುವೆ ಆಗದೇ ಇರುವವರು, ಆಮೇಲೆ ಗಂಡ ಹೆಂಡತಿಯ ಜಗಳ ವಿಚ್ಛೇದನ ಆಗುವವರು ತುಂಬ ಹೆಚ್ಚಾಗಿ ಬರುವವರು. ಯಾಕಂದರೆ ತನಗೆ ಆದಂಥ ಸ್ಥಿತಿ ಅಂದರೆ ಶಿವನ ಬ್ಲೆಸ್ಸಿಂಗ್ಸ್ ಏನಿದೆ ನನಗೆ ಆದಂಥದ್ದು ಯಾರಿಗೂ ಆಗಬಾರ್ದು, ನಾನು ಪ್ರೀತಿನ ಕಳ್ಕೊಂಡಂಥ ಜಾಗದಲ್ಲಿ ಎಲ್ಲರೂ ಪ್ರೀತಿನ ಕಳ್ಕೊಳ್ಳಿ ಅಂತ ಈ ಜಾಗಕ್ಕೆ ಭೇಟಿ ಕೊಟ್ಟರೆ ಎಲ್ಲನೂ ಸರಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ಕಲ್ಲು ಮತ್ತು ಒಂದು ಕಲ್ಲಿನ ಇನ್ನೊಂದು ಕಲ್ಲನ್ನ ಕೇಳಿದ್ರೆ ಗಂಧ ಬರುತ್ತೆ, ಅಷ್ಟು ಪವರ್ಫುಲ್ ಇಲ್ಲಿದ್ದು ಪ್ಲೇಸ್. ಇದು ಇಡೀ ವರ್ಷ ಓಪನ್ ಇರೋದಿಲ್ಲ, ಬರೀ ಜೂನ್ ಮತ್ತು ಜುಲೈ ಈ ತಿಂಗಳಲ್ಲಿ 15 ದಿನಗಳ ಕಾಲ ಮಾತ್ರ ಓಪನ್ ಇರುತ್ತೆ. ಇನ್ನು ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ಹೋಗಿ. ಜುಲೈ 4ರವರೆಗೆ ಬರೀ ಪುರುಷರಿಗೆ ಅಷ್ಟೇ ಓಪನ್ ಇರುತ್ತೆ. 22ರ ನಂತರ ಮಹಿಳೆಯರಿಗೆ ಈ ಎಂಟ್ರಿ ಇರುವುದಿಲ್ಲ ಈ ಜಾಗಕ್ಕೆ. ನಮ್ಮದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಕೊಟ್ಟೂರಿಂದ ಮತ್ತೆ ಹೊರಡ್ತಾ ಇದ್ದೇವೆ. ಮೇನ್ ರೋಡ್ ಹತ್ರ ಬರ್ತಾ ಇದ್ದೇವೆ. ಇಲ್ಲಿ ಅಂತೂ ನೀರು ಕಾಲಿಟ್ಟು ಎಷ್ಟು ಖುಷಿ ಆಗ್ತಿತ್ತು ನನಗೆ ಅಂದರೆ ತುಂಬ ಖುಷಿ ಆಗ್ತಿತ್ತು. ಒಂಥರ ಪರಿಸರದ ನಡುವಲ್ಲಿರುವಂಥ ದೇವಸ್ಥಾನನ ಕಣ್ಣು ತುಂಬಿಕೊಳ್ಳೋದೇ ಒಂದು ಸಂತೋಷ. ಸೇತುವೆ ಎಲ್ಲ ಆಲ್ಮೋಸ್ಟ್ ಸೇತುವೆ ಹತ್ರನೇ ನೀರು ತುಂಬಿ ಬರ್ತಾ ಇತ್ತು, ಯಾಕಂದರೆ ಅಷ್ಟು ಮಳೆ ಆಗಿತ್ತು, ಕಂಟಿನ್ಯೂ ಮಳೆ ಇತ್ತು. ನೀರಲ್ಲಂತೂ ಸ್ನಾನ ಮಾಡಲಿಕ್ಕೇನೆ ಆಗ್ತಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಬಂದರೆ ನದಿಯಲ್ಲಿ ಸ್ನಾನ ಮಾಡ್ಕೊಂಡೆ ದರ್ಶನ ಪಡಬೇಕಂತ ಒಂದು ರೂಲ್ಸ್ ಇತ್ತಂತೆ. ಆದರೆ ಹೆಚ್ಚಾಗಿ 3 ದಿನದಿಂದ ಕಂಟಿನ್ಯೂ ಮಳೆ ಇದ್ದಿದ್ದರಿಂದ ನಮಗೆ ಆಗಲಿಲ್ಲ, ಬಿಡ್ತಾನೂ ಇರಲಿಲ್ಲ ನೀರು ಕೆಳಗಡೆ ಇಳಿಯೋದಕ್ಕೆ. ಹತ್ತಿರದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಅದಕ್ಕೆ ಸಹ ನಾವು ಹೋದ್ವಿ. ಇದು ಗಣೇಶನ ದೇವಸ್ಥಾನ. ಇಲ್ಲಿ ಸಹ ಒಂದು ನೀರು ಬರುತ್ತೆ, ಅಲ್ಲಿ ಹತ್ತಿರದಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು. ಮತ್ತು ಇಲ್ಲೊಂದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೆ ಏನಂದರೆ, ದೇವಸ್ಥಾನದಲ್ಲಿ ಎಲ್ಲಿ ಇರಲಿ ದೇವಸ್ಥಾನ ಎಲ್ಲಿ ಬೇಕಾದಲ್ಲಿ ಅಷ್ಟು ಹಣನ ಅಂದರೆ ಭಕ್ತಿ ರೂಪದಲ್ಲಿ ಬಿಸಾಕಿರ್ತಾರೆ. ನೋಟುಗಳಾಗಿರ್ಬೋದು, ಇಲ್ಲ ಕಾಯಿನ್ಸ್ ಆಗಿರ್ಬೋದು, ಇಲ್ಲಂದ್ರಲ್ಲಿ ಅಲ್ಲಲ್ಲಿ ಬಿಟ್ಟಿರ್ತದೆ, ಯಾರು ಒಬ್ಬರೂ ಮುಟ್ಟೋದಿಲ್ಲ ಅದನ್ನು. ಅಷ್ಟು ಕಾಯಿನ್ಸ್ ಇರುತ್ತೆ, ಅಷ್ಟು ನೋಟ್ ಇರುತ್ತೆ. ಅದನ್ನು ತಗೊಳ್ಳೋದು ಅಲ್ಲಿನ ಪೂಜೆ ಮಾಡುವಂಥ ಭಟ್ರು ಮಾತ್ರ ಆಗಿರ್ತಾರೆ. ಇದು ವ್ಯೂ ನೋಡಿ ಎಷ್ಟು ಸೂಪರ್ ಆಗಿದೆ ಅಂದರೆ, ಆಲ್ಮೋಸ್ಟ್ ಒಂದು 6 o'clock 6:30 ಆ ಟೈಮ್ ಆಗಿತ್ತು. ನೀರು ಆ ದೇವಸ್ಥಾನ ಹತ್ತಿರದ ಒಂದು ಗೇಟ್ ಟೈಪ್ ಮಾಡಿದ್ರು, ಅಲ್ಲಿಂದನೇ ನೋಡ್ಬೋದಿತ್ತು ನಮಗೆ. ನಾನಿಲ್ಲಿ ಆಗಲೇ ಹೇಳಿದಾಗ ಇಲ್ಲಿ ನೀರು ಬರ್ತಾಯಿತ್ತು, ಅಲ್ಲಿ ಅದು ಸಹ ಏನು ಟ್ಯಾಪ್ ನೀರಲ್ಲ, ನ್ಯಾಚುರಲ್ ಆಗಿ ಮಳೆಯಿಂದ ಬರ್ತಾ ಇದ್ದಂಥ ನೀರದು. ಅಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋದೆ. ನೋಡಿ ಅಲ್ಲಿ ಕಾಣ್ತಿರ್ಬೋದು ನಿಮಗೆ, ಹಣ ಎಲ್ಲ ನೋಡಿ ಹಾಗೆ ಬಿದ್ದಿದೆ, ಯಾರು ಅದನ್ನ ಮುಟ್ಟಲ್ಲ. ಇಲ್ಲಿಗೆ ಏನ್ ನೋಡ್ತಿದ್ದಾರ ಈ ಬಿಳಿ ಕಲರ್ ಇದು ದಕ್ಷ ಮಹಾರಾಜನ ತಲೆ ಕತ್ತರಿಸಿದಾಗ ಅವನ ಗಡ್ಡ ಸಮೇತ ಹೋಗಿ ಬಿತ್ತು ಅಂತ ಹೇಳ್ತಾರೆ. ಸೊ ಆ ಗಡ್ಡದ ತರಹ ಇರುವಂತಹ ಬ್ಯಾಂಬು ಅಂದ್ರೆ ಬಿದಿರಿನ ಮರದಿಂದ ಮಾಡಿದಂತ ಇದನ್ನ ಮನೆ ಬಾಗಿಲಿಗೆ ಕಟ್ಟಿದ್ರೆ ಯಾವುದೇ ದೃಷ್ಟಿ ಬರುವುದಿಲ್ಲ ಅನ್ನೋ ನಂಬಿಕೆ. ಇದು ಇವತ್ತಾಗಿತ್ತು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.